ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಹಣ ಬಂದಿದೆ ಅಲ್ವಾ, ಲಾಸ್ಟ್ ಡೇಟ್ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. 2026ನೇ ಸಾಲಿನ ಅಪ್ಡೇಟು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SSB ಸ್ಕಾಲರ್ಶಿಪ್ ಸಾಕಷ್ಟು ಅಭ್ಯರ್ಥಿಗಳು ಕೂಡ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಅಫಿಷಿಯಲ್ ಆಗಿ OBC ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಜಮೆ ಕೂಡ ಆಗಿದೆ. ನೀವು ಬಹುಶಃ ಸ್ಟೇಟಸ್ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಮಂತ್ಗೆ ನಿಮಗೆ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮಗೂ ಕೂಡ ಬಂದಿದೆಯಾ ಇಲ್ವಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ, ಫೆಬ್ರವರಿ 15ರವರೆಗೂ OBC ಬೇರೆ ವಿದ್ಯಾರ್ಥಿಗಳಿಗೆ ಹೊರತು. ಅಂಡ್ ಕೆಲ ವಿದ್ಯಾರ್ಥಿಗಳು SC ST ಅವರಿಗೆ 28 ವರೆಗೂ ಕೂಡ ಇದೇ ತಿಂಗಳು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. 28 ಕೊನೆ ದಿನಾಂಕ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಯಾರೆಲ್ಲ ಇದೀರಾ ಲೈಕ್ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಆಲ್ರೆಡಿ ಪೆಂಡಿಂಗ್ ಇರೋ ಅಮೌಂಟ್ ನ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ಹೇಳ್ತಾ ಇದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ 2,000 3,000 ಆ ರೀತಿ ಹಾಕಿದ್ದಾರೆ, ಬಟ್ ಕಡಿಮೆ ಕೂಡ ಹಾಕಿದ್ರು ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ. ನಿಮಗೆ ಹಂತವಾಗಿ ಆಗ್ತಾ ಇದ್ರು. SC ST ಅವರಿಗೆ ಕ್ಲಿಯರ್ ಮಾಡ್ತಾ ಬಂದ್ರು, ನಂತರ ನಿಮಗೆ OBC ಅವರಿಗೆ ಅಮೌಂಟ್ ನ ಕೂಡ ಕ್ಲಿಯರ್ ಮಾಡ್ಕೊಂತ ಬಂದ್ರು. ಯಾರಿಗೆ ಪೆಂಡಿಂಗ್ ಇದೆ ಅವರು ಕೂಡ ಕ್ಲಿಯರ್ ಆಗಿದೆ. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಲೈಕ್ ವೆರಿ ಅರ್ಜೆಂಟ್ ಆಗಿ ಅಲರ್ಟ್ ಆಗಿ ನಿಮ್ದು ಸ್ಟೇಟಸ್ ಎಲ್ಲ ಕೂಡ ಕರೆಕ್ಟ್ ಆಗಿರಬೇಕಾಗುತ್ತೆ. DBT ಪುಷ್ ಕೂಡ ಆಗಿರಬೇಕಾಗುತ್ತೆ. ನಂತರ ನಿಮ್ಮ ಖಾತೆಗೆ ಅಮೌಂಟ್ ಸ್ಯಾಂಕ್ಷನ್ ಆದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇನ್ನು ಕೂಡ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ದಯವಿಟ್ಟು ಇಲಾಖೆಗೆ ಹೋಗಿ ಭೇಟಿ ನೀಡಿ. ಸಾಕಷ್ಟು ವಿದ್ಯಾರ್ಥಿಗಳು ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಂತರ ಅವರ ಖಾತೆಗೆ ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಜಮೆ ಕೂಡ ಮಾಡಿದ್ದಾರೆ. ಕ್ಲಿಯರ್ ಆಯಿತು. 26ನೇ ಸಾಲಿಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೂಡ ನಿಮಗೆ 26ನೇ ಸಾಲಿಂದು ನಿಮಗೆ ಅಮೌಂಟ್ ಸದ್ಯದ ಮಟ್ಟಿಗೆ ಬರೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ 2026ನೇ ಸಾಲಿನಿಂದ ನಿಮ್ಗೆ ಗೊತ್ತಿರೋಗೆ ಲಾಸ್ಟ್ ಇಯರ್ನೇ ಕ್ಲಿಯರ್ ಮಾಡೋದಕ್ಕೆ ಸರ್ಕಾರ ಗೊಂದಲ ಕೂಡ ಇತ್ತು. ಸರ್ಕಾರದಲ್ಲಿ ಆರ್ಥಿಕವಾಗಿ ಕೊರತೆ ಇರೋ ಕಾರಣ, ಹಣದ ಅನುದಾನ ಕೊರತೆ ಇರೋ ಕಾರಣ ನಿಮಗೆ ಸ್ಕಾಲರ್ಶಿಪ್ ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾಹಿತಿಯಲ್ಲಿ, ಸರಿಯಾದ ಸಮಯದಲ್ಲಿ ನಿಮಗೆ ಸ್ಕಾಲರ್ಶಿಪ್ ನ ಜಮೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಯಾಕೆಂದ್ರೆ ಅನುದಾನದ ಕೊರತೆ ಇದೆ, ಇಲ್ಲ ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ನ ಡಿಲೇ ಕೂಡ ಮಾಡಿದ್ರು, ಸ್ಕಾಲರ್ಶಿಪ್ ನ ರಿಡ್ಯೂಸ್ ಕೂಡ ಮಾಡಿದ್ರು. ಈ ಹಿಂದೆ ಕೊಡ್ತಾ ಇದ್ದ ಸ್ಕಾಲರ್ಶಿಪ್ ನ ಎಲ್ಲ ಕೂಡ ಅಭ್ಯರ್ಥಿಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಅದು ಎಲ್ಲ ರೀತಿ ಸಮಸ್ಯೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ಕಾಲರ್ಶಿಪ್ ನ ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ 26ನೇ ಸಾಲಿಂದು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಬಡ್ಜೆಟ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಹುರುಪು ಇದೆ, ನೋಡೋಣ ಏನಾಗುತ್ತೆ ಅಂತ. ಲೈಕ್ ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದ್ರು ಹೊಸದಾಗಿ ಅನುದಾನ ಕೊಡ್ತಾರೆ, ಏನಾದ್ರು ಘೋಷಣೆ ಕೂಡ ಮಾಡ್ತಾರ ಅಂತ. ಆಸ್ ಆಫ್ ನಾವು ಯಾವುದೇ ರೀತಿ ಹೊಸದಾಗಿ ಕೊಡುವ ಸಾಧ್ಯತೆ ಕಡಿಮೆ ಇದೆ. ಬಿಕಾಸ್ ಅನುದಾನ ಕೊರತೆ ಕೂಡ ಇದೆ. ಗ್ಯಾರಂಟಿ ಯೋಜನೆಗಳಲ್ಲೆಲ್ಲ ಬಹುತೇಕ ಕಾರಣ ಕೂಡ ವೇ ಆಗ್ತಿರೋ ಕಾರಣ ನಿಮಗೆ ಯಾವುದೇ ರೀತಿ ಹೊಸದಾಗಿ ಕೊಡುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಬಟ್ ಸ್ಕಾಲರ್ಶಿಪ್ ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಆ ನಿಟ್ಟಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ರೆಗ್ಯುಲರ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.